ತುಮಕೂರಲ್ಲಿ ಕೆಜಿಎಫ್ ಸಿನಿಮಾವನ್ನೇ ಮೀರಿಸುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ. 25 ವರ್ಷದಿಂದ ಕತ್ತಲೆ ಕೂಪದಲ್ಲಿ ನರಕ ಅನುಭವಿಸುತ್ತಿದ್ದವರಿಗೆ ಈಗ ಮುಕ್ತಿ ಸಿಕ್ತಿದೆ. ಇದು ಕೆಜಿಎಫ್ ಸಿನಿಮಾದ ಕತ್ತಲ ಸಾಮ್ರಾಜ್ಯ. ಜೀತಾ ಅನ್ನುವಂತ ಜ್ವಾಲೆಗೆ ಬಿದ್ದವರು ಹೊರಗಿನ ಪ್ರಪಂಚವನ್ನೇ ಮರ್ತಿರ್ತಾರೆ. ಗಣಿದಣಿಗಳ ಕುಣಿತಕ್ಕೆ ನಲುಗಿದವರು ತುತ್ತು ಅನ್ನಕ್ಕೆ ಜೀವವನ್ನೇ ಪಣಕ್ಕಿಟ್ಟು ಚಿನ್ನ ಹುಡುಕ್ತಾ ಇರ್ತಾರೆ. ಯಾರಿಗೂ ಪ್ರಶ್ನೆ ಮಾಡುವಂತಿಲ್ಲ, ಎದುರು ನಿಂತು ಮಾತಾಡುವಂತಿಲ್ಲ. ನೂರಾರು ಅಡಿಗಳ ಆಳದಲ್ಲಿ ನಡೆಯುವಂಥ ನೆತ್ತರ ಹೋರಾಟದ ದೃಶ್ಯ ವೈಭವ ನೋಡುಗರ ಕಣ್ಮನ ಸೆಳೆದಿತ್ತು. ಆದ್ರೀಗ ಇದೇ ಕತೆ, ಎಂಥದ್ದೇ ವ್ಯತೆ. ಎಲ್ಲೂ ಜೀತಾ ಅನ್ನುವಂಥ ಜ್ವಾಲೆ ಆವರಿಸಿದೆ. ಆದರೆ ಇವರ ಪಾಲಿಗೆ ರಾಕಿ ಭಾಯ್ ಬಂದಿರಲಿಲ್ಲ. 16 ವರ್ಷದಿಂದ ನರಕ ಅನುಭವಿಸಿದ್ರು. ಇವರ ಪಾಲಿಗೆ ಬೇಟೆಗಾರರ ಬೇಟೆಯಾಡುವಂಥ ರಣ ಬೇಟೆಗಾರನೂ ಬಂದಿರಲಿಲ್ಲ. ಹೀಗಾಗಿನೇ 100 ಅಡಿ ಆಳದಿಂದ ತಲೆ ಮೇಲೇನೆ ಕಲ್ಲು ಹೊತ್ತು ತುತ್ತು ಅನ್ನಕ್ಕೆ ಜೀವನ ಸಾಗಿಸ್ತಾ ಇದ್ರು. ಇನ್ನೇನು ಇವರ ಬದುಕೆಲ್ಲ ಇಲ್ಲೇ ಕೊನೆಯಾಯಿತು ಅನ್ನುವಂಥ ಹೊತ್ತಲ್ಲೇ ಬದುಕಿನ ಬಾಗಿಲು ತೆರೆದಿದೆ. ಜೀವ ಹಿಂಡುತ್ತಿತ್ತು ಜೀತಾ, ಹೊರ ಬದುಕೆ ಗೊತ್ತಿಲ್ಲದೆ ನರಕ. 25 ವರ್ಷದಿಂದ ಬಂದಿಯಾಗಿದ್ದವರಿಗೆ ಸಿಕ್ತು ಮುಕ್ತಿ. ಜೀತಾ ಅದೆಷ್ಟು ಅಮಾಯಕರ ಬದುಕನ್ನೇ ಸರ್ವನಾಶ ಮಾಡಿದ ಅನಿಷ್ಟ ಪದ್ಧತಿ. ಹೊಟ್ಟೆಗಿಲ್ಲದವರನ್ನ, ತುತ್ತು ಅನ್ನಕ್ಕೂ ಪರದಾಡುವವರನ್ನ, ನಿರ್ಗತಿಕರನ್ನೇ ಟಾರ್ಗೆಟ್ ಮಾಡಿ ನರಕದ ಕೂಪಕ್ಕೆ ತಳ್ಳುವಂತ ಹೇಯ ಕೃತ್ಯ. 2 ಹೊತ್ತು ಊಟ ಕೊಡ್ತಾರೆ ಅನ್ನೋದು ಬಿಟ್ರೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಹೊರಗಿನ ಪ್ರಪಂಚದ ಸಂಪರ್ಕವೂ ಇರಲ್ಲ. ಹೇಳಿದ ಕೆಲಸ ಮಾಡಬೇಕು. ಸಾಯೋವರೆಗೂ ಕಂಡೋರ ಕಾಲ್ ಕೆಳಗೆ ಜೀತ ಮಾಡಬೇಕು. ದುರಂತ ಅಂದರೆ ಹೊಡೆದ್ರೆ ಹೊಡೆಸ್ಕೊಳ್ಬೇಕು, ಬೈದ್ರೆ ಬೈಸ್ಕೊಳ್ಬೇಕು. ಒಂದೊಳ್ಳೆ ಜೀವನ ಇಲ್ಲ, ಒಂದೊಳ್ಳೆ ಊಟ ಬಟ್ಟೆ ಇಲ್ಲ. ನಿಜ ಹೇಳಬೇಕು ಅಂದರೆ ಇದೊಂಥರ ಭೂಮಿ ಮೇಲಿನ ನರಕ. ಎಂಥದ್ದೇ ನರಕವನ್ನ 12 ಮಂದಿ ಅನುಭವಿಸ್ತಾ ಇದ್ರು. ಡಿಸಿಎಂ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಹೀನ ಕಥನವೊಂದು ತೆರೆದುಕೊಂಡಿದೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಪಾವಸಂದ್ರದಲ್ಲಿ ಚನ್ನೇಗೌಡ, ಶಶಿ ಮತ್ತು ರಘು ಕ್ವಾರಿಯನ್ನ ಮಾಡ್ತಿದ್ದಾರೆ. ಇದೇ ಗಣಿಗಾರಿಕೆಯಲ್ಲಿ 12 ಮಂದಿಯನ್ನ ಜೀವಂತ ಹೆಣ ಮಾಡಿದ್ರು. ಎಲ್ಲರೂ ಉಸಿರಾಡ್ತಾ ಇದ್ರು, ಆದ್ರೆ ನಗ್ತಿರ್ಲಿಲ್ಲ. ಎಲ್ಲರೂ ಕೆಲಸ ಮಾಡ್ತಾ ಇದ್ರು, ಆದ್ರೆ ಸಂಬಳ ಕೇಳುವಂತಿರ್ಲಿಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ವರ್ಷದಿಂದ ಹೊರಗಿನ ಪ್ರಪಂಚವನ್ನೇ ನೋಡದ ಜನ ಕ್ವಾರಿಯಲ್ಲೇ ಬದುಕನ್ನ ಸವಿಸ್ತಾ ಇದ್ರು. ನಮ್ಮ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾವು ಈ ಥರ ಜೀತಕ್ಕಿದ್ವಿ, ನಮಗೆ ತುಂಬ ಈ ಥರ ಫ್ರೀಡಮ್ ಆಫ್ ಮೂಮೆಂಟ್ ಎಲ್ಲ ಕರ್ಬಾಗಿದೆ, ನಮ್ಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಜೀತಕ್ಕಿದ್ದೀವಿ. ಆಮೇಲೆ ನಾವು 25 ವರ್ಷದ ಮುಂಚೆ ನಾವು 4,000 ನಾವು ಏನು ಸಾಲ ತೊಗೊಂಡಿದ್ವಿ, ಆ ಸಾಲಕ್ಕೆ ಬಡ್ಡಿ ಮಾಡಿ ನಮಗೆ ಪೆನಾಲ್ಟಿ ಹಾಕಿ, ಮತ್ತು ಯಾವುದಾದ್ರೂ ನಮಗೆ ಹುಷಾರಿಲ್ಲ ಅಂದಾಗ ಎಲ್ಲ ಅವರು ಅದಕ್ಕೆ ಪೆನಾಲ್ಟಿ ಹಾಕೋದು. ಅವ್ರಿಗೇನಾದರೂ ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಕೊಟ್ರು ಅದಕ್ಕೆ ಮತ್ತೆ ಅವ್ರ ಇಂಟ್ರೆಸ್ಟ್ ಬಡ್ಡಿ ಮಾಡಿ ನಮಗೆ 4 ಲಕ್ಷ ಆಗಿದೆ. ಇವರಿಗೆ ಇಲ್ಲೇ ಹುಟ್ಟು, ಇಲ್ಲೇ ಸಾವು. ಇಂಥ ಬದುಕು ಆಗದ ವೈರಿಗೂ ಬೇಡ. ಇವರ ಪಾಲಿಗೆ ಇಲ್ಲೇ ಹುಟ್ಟು, ಇಲ್ಲೇ ಸಾವು. ಹುಟ್ಟಿನಿಂದಲೂ ಖುಷಿ ಅನ್ನೋದನ್ನೇ ಮರೆತು ಹೋಗಿದ್ರು. 12 ಅಮಾಯಕರನ್ನ ಜೀತದಾಳುಗಳಾಗಿ ಮಾಡಿಕೊಂಡವರು ಇಂಚಿಂಚಲ್ಲೂ ನರಕ ತೋರಿಸ್ತಾ ಇದ್ರು. 100 ಅಡಿ ಆಳದಿಂದ ತಲೆ ಮೇಲೇನೆ ಕಲ್ಲು ತರಬೇಕಾಗಿತ್ತು. ಅಪ್ಪಿ ತಪ್ಪಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮೈ ಮೂಳೆ ಮುರಿಯುವಂತೆ ದೊಣ್ಣೆಗಳಿಂದ ಹೊಡಿತಾ ಇದ್ರು. ದುರಂತ ಅಂದ್ರೆ ತಂದೆ ಮಾಡಿದ್ದ ಸಾಲಕ್ಕೆ 9ನೇ ತರಗತಿ ಬಾಲಕನನ್ನೇ ಜೀತಕ್ಕಿರಿಸಿಕೊಂಡಿದ್ರು. ಒಮ್ಮೊಮ್ಮೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಕೇಳ್ತಾ ಇರಲಿಲ್ಲ. ಮಾತ್ರೆ ತಗೊಳ್ಬೇಕು ಅಂತ ದುಡ್ಡು ಕೇಳಿದ್ರೆ ಮಾತ್ರೆ ದುಡ್ಡಿಗೂ ಬಡ್ಡಿ ಹಾಕ್ತಾ ಇದ್ರಂತೆ. ಆಮೇಲೆ ಈಗ ಆಲ್ರೆಡಿ FIR ಆಗಿದೆ ನಿನ್ನೆನೆ. ಆ FIR ಅಲ್ಲಿ ನಾವು ಪ್ರಿವೆನ್ಷನ್ ಆಫ್ SC/ST ಅಟ್ರಾಸಿಟಿ ಆ್ಯಕ್ಟ್ನ ಬುಕ್ ಮಾಡಿದ್ವಿ, ಮತ್ತು ಚೈಲ್ಡ್ ಲೇಬರ್ ಆ್ಯಕ್ಟ್ನ ಬುಕ್ ಮಾಡಿದ್ವಿ, ಮತ್ತು ಜೀತ ನಿರ್ಮೂಲನೆ ಕಾಯ್ದೆದೇನಿದೆ ಅದನ್ನು ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟನ್ನು ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ವಿ, ಮತ್ತು ಭಾರತ ನೀತಿ ಸಂಹಿತೆ ಅಂಡರಲ್ಲೂ ನಾವು ಕೇಸ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಅವರು 12 ಜನ ಇರ್ತಾರೆ. 12 ಜನ ಬೋವಿ ಸಮುದಾಯದವರು ಇರ್ತಾರೆ. ಸುಮಾರು 6 ಕುಟುಂಬ, 12 ಜನ ಇರ್ತಾರೆ. ಅವರು 12 ಜನಕ್ಕೂ ನಾವು ರಿಲೀಸ್ ಸರ್ಟಿಫಿಕೇಟ್ ನಿನ್ನೆ ನೈಟೇ ಅವ್ರಿಗೆ ಕೊಡ್ತೀವಿ. ಬರೋಬ್ಬರಿ 25 ವರ್ಷದಿಂದ ಇಂತಹದ್ದೊಂದು ಹೇಯ ಕೃತ್ಯ ನಡೀತಾ ಇದ್ರು. ಹುಲಿಯೂರು ದುರ್ಗ ಪೊಲೀಸರ ಕಣ್ಣಿಗೆ ಬೀಳಲಿಲ್ವಾ? ಗೊತ್ತಿದ್ರು ಇಷ್ಟು ದಿನ ಸುಮ್ಮನಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಒಟ್ನಲ್ಲಿ ಬದುಕೆ ಮುಗಿದೋಯ್ತು ಅಂದ್ಕೊಂಡಂಥವ್ರಿಗೆ ಹೊಸ ಭರವಸೆ ಮೂಡಿದೆ. ನಿತ್ಯವೂ ಕಣ್ಣೀರ ಬದುಕು ನಡೆಸ್ತಾ ಇದ್ದಂಥವರು ಭೂಮಿ ಮೇಲಿನ ನರಕದಿಂದ ಹೊರಬಂದಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.